ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಇನ್ನೊಂದು ವಿಡಿಯೋಗೆ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಜಿಪ್ಸ್ ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲೂ ತಿರ್ಗಾ ಬೇಸಿಕ್ಸ್ ಕಂಪ್ಲೀಟ್ ಮಾಡೋಣ ಅಂತ, ಶ್ಯಾಡೋಸ್ ಬಗ್ಗೆ ಹೇಳ್ಕೊಡೋಣ ಅಂತ ಈ ವಿಡಿಯೋನ ತನಕೋ ಬಂದಿದ್ದೀನಿ ಫ್ರೆಂಡ್ಸ್ ನಿಮ್ಗೋಸ್ಕರ. ಫಸ್ಟ್ ನೀವು ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬೇಗ ತಲುಪುತ್ತೆ ಫ್ರೆಂಡ್ಸ್. ಮತ್ತೆ ಇವಾಗ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮ ಚಾನಲ್ನ? ನೀವು ಎಡಿಟಿಂಗ್, ಫೋಟೋ ಎಡಿಟಿಂಗ್ ಮೊಬೈಲಲ್ಲೇ ಕಲಿಬೇಕಂದ್ರೆ ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇದೇ ಒಂದು ನಮ್ಮ ಚಾನಲ್ ಬೈ ಕ್ಯಾಟಗರಿಲಿ ನಾನು ಏನಕ್ಕೆ ಅಂತ ನಿಮ್ಗೆ ಅರ್ಥ ಮಾಡಿಸಿದೀನಿ. ಸರಿ, ಇವಾಗ ಫೋಟೋಸ್ಗೆ ಫಸ್ಟ್ ನೀವು ಒಂದು ಬ್ಯಾಕ್ ಗ್ರೌಂಡ್ ತಗೋತೀರಾ. ಬ್ಯಾಕ್ ಗ್ರೌಂಡ್ ಎರೇಸ್ ಹೇಗ್ ಮಾಡೋದು ಅಂತಾನು ಹೇಳ್ಕೊಟ್ಟಿದೀನಿ. ಅದನ್ನ ಹೇಗಪ್ಪ ಇವಾಗ ಬ್ಯಾಕ್ ಗ್ರೌಂಡ್ ತಗೋತೀರಾ, ಅದನ್ನ ಅನ್ಸ್ಬಿಡ್ತೀರಾ, ಹಂಗೆ ಶಾಡೋಸ್ ಗಿಡಸ್ ಏನು ಇರಲ್ಲ, ಚೆನ್ನಾಗಿರಲ್ಲ. ನಿಮ್ ಫೋಟೋ ಫುಲ್ ಡೂಪ್ಲಿಕೇಟ್ ತರ ಕಾಣಿಸುತ್ತೆ. ಅದನ್ನೇ ಒರಿಜಿನಾಲಿಟಿ ಬರೋಕೆ ಆ ಫೋಟೋಗೆ ಶಾಡೋಸ್ ಅನ್ನೋದು ಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಆ ಶಾಡೋಸ್ ನ ಪ್ರೊಫೆಷನಲ್ ರೀತಿಯಾಗಿ ಬೇಸಿಕ್ ಅಂತಾನು ಹೇಳ್ಬೋದು. ಆದ್ರೆ ಈ ಟ್ರಿಕ್ ನ ಯಾಕೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಬೆಸ್ಟ್ ಮೆಥಡ್ ಈ ಟ್ರಿಕ್. ನಂಗೆ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಯಾರು ಹೇಳ್ಕೊಟ್ಟಿದಾರೋ ಇಲ್ವೋ ನಾನು ನೋಡಿಲ್ಲ. ಕನ್ನಡ ಯೂಟ್ಯೂಬರ್ಸ್ ಶಾಡೋಸ್ ಬಗ್ಗೆ ಹೇಳ್ಕೊಟ್ಟಿರೋದು. ನಾನು ಇದನ್ನ ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೇಗೆ ಹೇಳ್ಕೊಡ್ತೀನಿ ಅಂತ. ಬನ್ನಿ, ಫಸ್ಟ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್, ಯಾಕಂದ್ರೆ ಇದೇ ತರ ಒಳ್ಳೊಳ್ಳೆ ವಿಡಿಯೋ ತರ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಓಪನ್ ಮಾಡ್ಕೊಂಡಿದ ತಕ್ಷಣ ನಾನು ನಿಮ್ಗೆ ಹೇಳ್ಕೊಟ್ಟಿರೋದೇನು ಅಂದ್ರೆ ಫಸ್ಟ್ ರೀಸೈಸ್ ಮಾಡ್ಕೋಬೇಕು. ಇಲ್ಲಿ ಹೋಗಿ ರೀಸೈಸ್ ಅಂತ ಹೊಡೀರಿ, 4x3 ಅಂತ ಹೊಡೀರಿ. ಅದ್ರ ಹೊಡೆದಾದ್ಮೇಲೆ ರೀಸೈಸ್ ಅಂತ ಕೊಟ್ರೆ ಅಲ್ಲೇನೋ ಒಂದು ನಂಬರ್ ಬರುತ್ತೆ ಕೆಳಗಡೆ, 2509 ಬಂತು ನೋಡಿ. ಅದನ್ನ ಇಲ್ಲಿ ಹಾಕೊಂಡ್ರೆ ಮುಗೀತು ಫ್ರೆಂಡ್ಸ್. ಅದು ಏನಾರ ಬರಲಿಲ್ಲ ಅಂದ್ರೆ ಅದಕ್ಕಿಂತ ಒಂದು ನಂಬರ್ ಕಮ್ಮಿನ ಇಲ್ಲಿ ಹಾಕೊಂಡ್ರೆ ಬರುತ್ತೆ ಫ್ರೆಂಡ್ಸ್. ಇವಾಗ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರ್ತೀರಲ್ವಾ, ಆ ಫೋಟೋನ ತಗೊಬಂದು ಶ್ಯಾಡೋಸ್ ಸಾರಿ ಫ್ರೆಂಡ್ಸ್, ಇವಾಗ ಈ ಬ್ಯಾಕ್ ಗ್ರೌಂಡ್ನ ಹಿಂಗೆ ರೀಸೈಸ್ ಮಾಡ್ಕೊಂಡಾಯ್ತಲ್ವಾ, ಇದನ್ನ ಡ್ರಾ ಟೂಲ್ಗೆ ತೊಗೊಂಡು ಹೋಗಬೇಕು. ಡ್ರಾ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೇಯರ್ಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ನೀವು ಫಸ್ಟ್ನೇ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಂತ ಒಂದು ಆಪ್ಷನ್ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಫೋಟೋ ಬೇಕಾದ್ರೂ ಹಾಕೋಬಹುದು. ನೋಡಿ, ನಾನು ಈ ಫೋಟೋ ಹಾಕೋತೀನಿ, ಇದು ನಂದಲ್ಲ, ಒಂದು ಮಾಡೆಲ್ ಫೋಟೋ ಬೇಕಲ್ವಾ, ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಕರೆಕ್ಟಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ಇಕ್ಕಿದ ತಕ್ಷಣ ನೀವು ಅಳ್ಳಾಡ್ಸೋಕ್ಕಾಗಲ್ಲ ಅದನ್ನ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ ಲೇಯರ್ ಇರುತ್ತಲ್ವ, ಇಲ್ಲಿ 3 ಡಾಟ್ಸ್ ಕಾಣ್ತಿರ್ಬೋದಲ್ವಾ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಂತ ಕೊಡಿ. ಟ್ರಾನ್ಸ್ಫಾರ್ಮ್ ಆಗುತ್ತೆ, ನಿಮ್ಗೆ ಬೇಕಾಗಿರೋ ಥರ ಇಟ್ಕೋಬೋದು, ಫ್ಲಿಪ್ ಮಾಡ್ಕೋಬೋದು, ಇಲ್ಲೇ ಉಲ್ಟಂಪಲ್ಟ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಆಯ್ತಲ್ವಾ. ಇವಾಗ ಇದಕ್ಕೆ ಶ್ಯಾಡೋಸ್ ಹಾಕಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ತೋರಿಸ್ಕೊಡ್ತೀನಿ ಹೇಗೆ ಅಂತ. ರೈಟ್ ಕ್ಲಿಕ್ ಮಾಡ್ಕೊಂಡ್ರಲ್ವಾ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಎಂಟಿ ಲೇಯರ್ನ ಚೂಸ್ ಮಾಡ್ಕೋಬೇಕು. ಎಂಟಿ ಲೇಯರ್ ಅಂತ ಇದೆ ಅಲ್ವಾ, ಖಾಲಿ ಲೇಯರ್, ಒಂದು ಲೇಯರ್ನ ಚೂಸ್ ಮಾಡ್ಕೊಂಡು ಇದ್ರ ಕೆಳಗಡೆ ಇಕ್ಬೇಕು ಫ್ರೆಂಡ್ಸ್. ಬ್ಯಾಕ್ ಗ್ರೌಂಡು ಮತ್ತು ಮಾಡೆಲ್ ಸೆಂಟ್ರಲ್ ಇರಬೇಕು ಎಂಟಿ ಲೇಯರ್, ಆಯ್ತಲ್ವಾ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಬ್ಲ್ಯಾಕ್ ಇರಬೇಕು, ಕಲರು ಸೆಲೆಕ್ಟ್ ಆಗಿರೋದು. ಬ್ಲ್ಯಾಕ್ ಸೆಲೆಕ್ಟ್ ಆದಮೇಲೆ ಹಾರ್ಡ್ನೆಸ್ ಒಂದು 10% ಇಕ್ಕೊಳ್ಳೋಣ ಫ್ರೆಂಡ್ಸ್. ಒಪ್ಯಾಸಿಟಿ ಫಸ್ಟ್ ಸ್ಟಾರ್ಟಿಂಗ್ ಒಪ್ಯಾಸಿಟಿ ಒಂದು 40% ಇಕ್ಕೊಳ್ಳೋಣ, ಯಾಕಂದರೆ ತೋರಿಸ್ಕೊಡ್ತೀನಿ ಯಾಕೆ ಅಂತ. ಸೈಜು ನಿಮಗೆ ಎಷ್ಟು ಸೈಜ್, ನಿಮ್ಮ ಫೋಟೋ ಎಷ್ಟು ಸೈಜ್ ಇದೆ ಆ ಸೈಜ್ ನೀವು ಇಟ್ಕೋಬೋದು. ನಾನು ಇಟ್ಕೊಳ್ಳಂಗಿದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್. 71 ಇಟ್ಕೊಂಡಿದ್ದೀನಿ. ಇವಾಗ ಅವನ ಕಾಲು ನೀವು ಫಸ್ಟು ಬೆಳಕು ಯಾವ ಕಡೆಯಿಂದ ಬರ್ತಾ ಇದೆ ಹೆಂಗೆ ಅಂತ ನೋಡ್ಕೋಬೇಕು. ಈ ಕಡೆ ಕತ್ಲೆ ಇದೆಯಾ, ಈ ಕಡೆ ಬೆಳಕಿದೆಯಾ, ನೋಡಿ ಈ ಕಲರ್ ಚೂಸ್ ಆಗೋಯ್ತು, ನಿಮ್ಗೆ ಗೊತ್ತಿಟ್ಕೊಂಡ್ರೆ. ಅಯ್ಯೋ, ಈ ಕಡೆ ಕತ್ಲೆ ಇದೆಯಾ, ಈ ಕಡೆ ಬೆಳಕಿದೆಯಾ, ಹಂಗಾರೆ ಶ್ಯಾಡೋಸ್ ಈ ಕಡೆ ಬರ್ಬೇಕು. ಯಾಕಂದ್ರೆ ಈ ಕಡೆಯಿಂದ ಬೆಳಕು ಬರ್ತಾ ಇದ್ರೆ, ಈ ಕಡೆ ಕತ್ಲೆ ಇದ್ರೆ ಶ್ಯಾಡೋಸ್ ಹಿಂಗ್ ಬರುತ್ತೆ ಈ ಕಡೆಗೆ ಅಲ್ವಾ ಫ್ರೆಂಡ್ಸ್. ಅದೇ ಈ ಕಡೆ ಇಲ್ಲೆಲ್ಲ ಬೆಳಕಿದ್ಯಾ ಅಂದ್ರೆ ಶ್ಯಾಡೋಸ್ ಮುಂದೆ ಬರುತ್ತೆ, ಅವಾಗ ಇಲ್ಲಿ ಜಾಸ್ತಿ ಬೆಳಕಿದ್ರೆ. ಇವಾಗ ಶ್ಯಾಡೋಸ್ ಎಲ್ಲ ಇವಾಗೇನು ಅಷ್ಟು ಬೆಳಕು ಇಲ್ಲ, ಅಷ್ಟು ಕತ್ಲೇನೂ ಇಲ್ಲ, ಮೀಡಿಯಮ್ ಆಗಿದೆ ಅಲ್ವಾ. ಇವಾಗ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಕಾಲು ಮೇಲೆ ಎತ್ತಿದ್ದಾನೆ, ಒಂದು ಕಾಲು ಕರೆಕ್ಟಾಗಿ ಹಂಗೆ ನೆಲದಲ್ಲಿದೆ. ಇವಾಗ ಇದಕ್ಕೆ ಶ್ಯಾಡೋಸ್ ಹೇಗೆ ಹಾಕೋದು ನೋಡಿ.
ಫಸ್ಟು ಕಾಲ್ ಹತ್ರ ಇಟ್ಕೊಂಡ್ರೆ ಶಾಡೋಸ್ ಇಲ್ಲಿ ಡಾರ್ಕ್ ಆಗಿರುತ್ತೆ. ಇಲ್ಲಿ ಶಾಡೋಸೇ ಬರ್ತಾ ಇಲ್ಲ, ಬರ್ತಾ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಡಾರ್ಕ್ ಆಗಿ ಕಾಣಿಸ್ಬೇಕು. ತುದಿ ಅವನ ಕಾಲು ನೆಲಕ್ಕೆ ಇಕ್ಬಿಟ್ಟಿದ್ದಾನೆ ಅಂದ್ರೆ ಡಾರ್ಕ್ ಆಗೇ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಫೋಟೋ ಏನಾರ ಕಾಲು ನೆಲದಲ್ಲಿದ್ರೆ ಡಾರ್ಕ್ ಆಗಿ ಬರಬೇಕು ಸ್ಟಾರ್ಟಿಂಗ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಆ ಥರ ಆಯ್ತಲ್ವಾ. ಇವಾಗ ಸ್ವಲ್ಪ ಒಪಾಸಿಟಿ ಕಮ್ಮಿ ಮಾಡಿ, ಒಂದು 10% ಇಟ್ಕೊಳ್ಳಿ. ಸೈಜ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಸೈಜ್ ಇನ್ನೂ ಜಾಸ್ತಿ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಈ ಥರ ಆಯ್ತಲ್ವಾ. ಇವಾಗ ಇದು ಯಾವ ಥರ ಕಾಣ್ತಾ ಇದೆ ಹೇಳಿ? ಫುಲ್ಲು ಡೂಪ್ಲಿಕೇಟ್ ಥರನೇ ಕಾಣ್ತಾ ಇರೋದು ಅಲ್ವಾ. ಅದಕ್ಕೋಸ್ಕರ ನೋಡಿ, ಎರೇಸರ್ನ ತಗೊಳ್ಳಿ. ಎರೇಸರಲ್ಲಿ ಫಸ್ಟ್ ಎರೇಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾರ್ಡ್ನೆಸ್ಸು 1, ಒಪ್ಯಾಸಿಟಿ 10, ಸೈಜು ದೊಡ್ಡದು ಮಾಡ್ಕೊಂಡು ಇಲ್ಲಿಂದ ಅಳಿಸ್ಕೊಬರ್ಬೇಕು ಫ್ರೆಂಡ್ಸ್ ಲೈಟಾಗಿ. ಯಾಕಂದರೆ ಅವ್ನ ಕಾಲು ಮೇಲೆ ಎತ್ತಿರೋವಾಗ ಅರ್ಧ ಡಾರ್ಕು ಅರ್ಧ ಲೈಟ್ ಹೋಗ್ಬರುತ್ತೆ. ನೋಡಿ ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ. ಅದನ್ನೇ ನೀವು ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ಗಳಿಸ್ಕೊಬನ್ನಿ, ಲೈಟಾಗಿ ಡ್ರಾ ಮಾಡಿ ಅಷ್ಟೇ. ನೋಡಿ ಇವಾಗ ಪರ್ಫೆಕ್ಟ್ ಶ್ಯಾಡೋ ಆಯಿತು ಫ್ರೆಂಡ್ಸ್ ನನ್ನ ಕಾಲ ಹತ್ರ ಅಲ್ವಾ. ಗೊತ್ತೇ ಆಗಲ್ಲ ಶ್ಯಾಡೋಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಆ ಥರ ಕಾಣಿಸುತ್ತೆ. ಆಯ್ತಲ್ವಾ ಫ್ರೆಂಡ್ಸ್, ಇದೇ ಥರ ಈ ಕಾಲ್ಗೂ ಮಾಡ್ಕೊಳ್ಳಿ. ಇಲ್ಲಿ ಶೂ ಇಲ್ಲಿ ಇಕ್ಕಿದಾನೆ ಅಂದರೆ ಇಲ್ಲಿ ಇರಲೇಬೇಕು ಜಾಸ್ತಿ ಶ್ಯಾಡೋಸ್. ಈ ಥರ ಜಾಗದಲ್ಲಿ ಅಳಿಸ್ಕೊಳ್ಳಿ ಸ್ವಲ್ಪ ಅಷ್ಟೇ. ನೋಡಿ ಫ್ರೆಂಡ್ಸ್, ಶ್ಯಾಡೋಸ್ ಆಯಿತು. ಇವಾಗ ನಿಮ್ಗಿನ್ನ ರಿಯಲಿಸ್ಟಿಕ್ ಲುಕ್ ಬೇಕಾ? ಇವಾಗ ಲೈಟ್ಗಳು ಬಂದರೆ ನೋಡಿ ತೋರಿಸ್ಕೊಡ್ತೀನಿ. ಲೈಟ್ಗಳು ಬಂದರೆ ಏನು ಮಾಡ್ಬೇಕಂತ. ಇವಾಗ ಲೈಟು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗೇ ಇದೆ. ಲೈಟ್ ನಿಮ್ಮ ಮುಂದೆಯಿಂದ ಬರ್ತಾ ಇದೆ ಅಂದ್ಕೊಳ್ಳಿ. ಯಾವಾಗ ಹೇಗೆ ಮಾಡ್ತೀರಾ ನೋಡಿ, ಈ ಥರ ಸೈಜ್ ಹಿಡ್ಕೋತೀರಾ. ಸುಮ್ಮನೆ ಡ್ರಾ ಮಾಡಿ ಹಿಂಗೆ ಲೈನ್ಸು. ನೋಡಿ ಫ್ರೆಂಡ್ಸ್, ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಆಗ್ತಾ ಇದೆ ಅಲ್ವಾ ಶ್ಯಾಡೋಸು ಅಲ್ವಾ ಫ್ರೆಂಡ್ಸ್. ಇವಾಗ ಅವ್ನು ರಿಯಲ್ ಆಗಿ ನಿಂತಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಲೈಟ್ ಇದು ಮುಂದೆಯಿಂದ ಬಂದಾಗ. ಇವಾಗ ಇದನ್ನು ಡಿಲೀಟ್ ಮಾಡಿಬಿಟ್ಟು ಸೈಡಿಂದ ಬಂದಾಗ ಹೆಂಗೆ ಕಾಣಿಸುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಲೈಟ್ ಆಗಿರುತ್ತೆ. ಇಲ್ಲೆಲ್ಲ ಮಾಮೂಲಿ ನಾನು ಹೇಳ್ದಂಗೆ ಡಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ತಿರ್ಗಾ ಮಾಡಿ ತೋರ್ಸಕ್ಕೆ ಹೋದ್ರೆ ನಿಮ್ಮ ವಿಡಿಯೋ ಜಾಸ್ತಿ ಇದೆ ಅಂದ್ಬಿಟ್ಟು ಬಿಟ್ಟೆ ಹೊಂಟೋದ್ಮೇಲೆ. ಅದಕ್ಕೆ ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ, ಅರ್ಥ ಆಗ್ಬೇಕಂದ್ರೆ. ಅದಕ್ಕೋಸ್ಕರ ನಾನು ಫುಲ್ ಟ್ಯುಟೋರಿಯಲ್ ನಿಮಗೆ ತೋರಿಸೋದು. ನೋಡಿ ಈ ಥರ ಆಯ್ತಲ್ವಾ ಫ್ರೆಂಡ್ಸ್. ಅದನ್ನ ಬ್ಲೆಂಡ್ ಮಾಡ್ಕೋಬೇಕು. ಎರೇಸರ್ ತೊಗೊಂಡು ನಿಧಾನ ಕಳ್ಸ್ಕೋಬೇಕು ಫ್ರೆಂಡ್ಸ್. ಮರ್ಜ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬ್ಲೆಂಡ್ ಮಾಡ್ಕೊಂಡ್ರೆ. ನೋಡಿ ಇವಾಗ ಸಿಂಪಲ್ ಆಗಿ ಆಯಿತು ಶ್ಯಾಡೋಸು, ಗೊತ್ತೇ ಆಗಲ್ಲ ನೋಡಿ ಫ್ರೆಂಡ್ಸ್. ಎಷ್ಟೇ ಫ್ರೆಂಡ್ಸ್, ಶ್ಯಾಡೋಸ್ ಹಾಕಿದ್ರೆ ಮ್ಯಾಜಿಕ್ಕು ರಿಯಲಿಸ್ಟಿಕ್ ಲುಕ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ. ಅದಕ್ಕೋಸ್ಕರ ಪ್ರತಿ ಒಂದು ಇದಕ್ಕೂ ಫೋಟೋಗೂ ನೀವು ಶ್ಯಾಡೋಸ್ ಯೂಸ್ ಮಾಡಲೇಬೇಕು. ಅದಿನ್ನೂ ಹೋಗ್ತಾ ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಎಡಿಟಿಂಗ್ ಮಾಡೋವಾಗೆಲ್ಲ. ಓಕೆ, ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.